ಇಳಕಲ್ ನಗರಸಭೆ ಇಳಕಲ್ ನಗರಸಭೆ ಜಾಗದಲ್ಲಿ ಕಟ್ಟಿರುವಂತ ಮನೆಗಳು ಅವಕ್ಕೆ ಹಕ್ಕುಪತ್ರ ಸ್ಲಂ ಬೋರ್ಡ್. ಇನ್ನೊಂದು ದೊಡ್ಡ ಹಗರಣ ಮಾಡಿದಾರ. ಹಗರಣ ಗೊತ್ತಾ ನಿಮ್ಗ? ಇವ್ರ ಮಕ್ಕಳ ಹೆಸರಲ್ಲೇ, ಸ್ವತಃ ಅಧ್ಯಕ್ಷರ ಹೆಸರು ಮಕ್ಕಳ ಹೆಸರಲ್ಲೇ ಒಬ್ರು 3 ಹಕ್ಕುಪತ್ರಗಳನ್ನು ತಗೊಂಡ್ರ ಸ್ಲಂ ಬೋರ್ಡ್. ದಾಖಲೆ ಸಮೇತ ಕೊಡ್ತೀನಿ ನಾನು. ಇಳಕಲ್ ನಗರಸಭೆ ಏನು ಇವರು ಈ ಹಿಂದೆ ಭಾರತೀಯ ಜನತಾ ಪಕ್ಷ ಇವತ್ತು ಶಾಸಕರಿದ್ದಾಗ ಮತ್ತು ಸ್ಥಳೀಯ ಇಳಕಲ್ ನಗರಸಭೆ ಆಡಳಿತ ಇದ್ದಾಗ ಸುಮಾರು 849 ಹಕ್ಕುಪತ್ರಗಳನ್ನು ಇಳಕಲ್ ನಗರದ 3F ಘೋಷಿತ ಆದಂಥ ಸ್ಲಂಗಳಿಗೆ ಕೆಲವಷ್ಟು ಹಕ್ಕುಪತ್ರಗಳನ್ನು ನಾನು 750 ಮನೆಗಳನ್ನು ಕಟ್ಟೋದಕ್ಕೆ ಮಂಜೂರಾತಿ ಮಾಡಿ ಆ ಹಕ್ಕುಪತ್ರಗಳನ್ನು ನಾನಿದ್ದಾಗ ತಂದಿದ್ದೆ. ಒಂದು ಒಟ್ಟಾರೆ ಇವ್ರ ಅಧಿಕಾರದ ಅವಧಿಯಲ್ಲಿ 849 ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. 849 ಹಕ್ಕುಪತ್ರಗಳಲ್ಲಿ ಇವತ್ತು ನಾನು ತನಿಖೆಗೆ ಹಾಕಿದ್ದೀನಿ. ಬರುತ್ತೆ, ವರದಿ ಬರುತ್ತೆ, ಯಾರ್ಯಾರು ಎಲ್ಲೆಲ್ಲಿ ಕಟ್ಕೊಂಡ್ರ ಅನ್ನೋದು ಬರುತ್ತೆ. ಇಳಕಲ್ ನಗರಸಭೆ ಜಾಗದಲ್ಲಿ ಕಟ್ಟಿರುವಂತ ಮನೆಗಳು ಅವಕ್ಕೆ ಹಕ್ಕುಪತ್ರ ಸ್ಲಂ ಬೋರ್ಡ್. ಅಂದ್ರೆ ದುರಾಡಳಿತ ಎಷ್ಟು ಮಾಡಿದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇನ್ನೊಂದು ದೊಡ್ಡ ಹಗರಣ ಮಾಡಿದಾರ. ಇವರೇನು ಸೋಕಾಲ್ಡ್ ಇಳಕಲ್ ಮಾಜಿ ಅಧ್ಯಕ್ಷರು, ನಾನು ಹಾಗೆ ಹೀಗೆ ಅಂತ ದೊಡ್ಡಸಿಗೆ ಚಂಬ ಕಚ್ಕೋತಾರಲ್ಲ, ಮಗಳು ಕೂತ್ಕೊಂಡು ದಡ್ಡನ ಮಗ್ಳ ಒಂದು 3 ಮಂದಿ ಅಧ್ಯಕ್ಷರು ಕುಂದಿರ್ತಾರ. ಮಾಜಿ ದೊಡ್ಡದು, ನಾನು ಹಾಗಿದ್ದೆ ಹೀಗಿದ್ದೆ. ಇವರು ಏನು ಇದ್ರ ಡೆಲ್ಲಿ ಹತ್ರ ಹೇಳಿದ್ ಬಂದವರು ವಿಚಾರ ಮಾತಾಡ್ತಿರ್ತಾರ. ಇವ್ರದ್ದು 8 ಮೆಂಬರ್ಕಿ 8 ಅಧ್ಯಕ್ಷಕಿ ಇವ್ರಿಗೆ ಗೊತ್ತೇ ಇಲ್ಲ. ಏನೋ ಇಳಕಲ್ ನಗರಸಭೆ ಅಧ್ಯಕ್ಷ ಆಗ್ಬಿಟ್ರೆ ಇವ್ರು ದೊಡ್ಡ ಏನು ಕೇಟ ಇಟ್ಬಿಟ್ರೆ ಪ್ರಧಾನಮಂತ್ರಿ ತರ ಮಾತಾಡ್ತಿರ್ತಾರೆ. ನಾನು ನೋಡ್ತಿರ್ತೀನಿ ಮಗಿ ಕುತ್ಕೊಂಡು. ಇವ್ರು ಏನ್ ಮಾಡ್ಯಾರ ಹಗರಣ ಗೊತ್ತಾ ನಿಮ್ಗ? ಇವ್ರ ಮಕ್ಕಳ ಹೆಸರಲ್ಲೇ, ಸ್ವತಃ ಅಧ್ಯಕ್ಷರ ಹೆಸರು ಮಕ್ಕಳ ಹೆಸರಲ್ಲೇ ಒಬ್ರು 3 ಹಕ್ಕುಪತ್ರಗಳನ್ನು ತಗೊಂಡ್ರ ಸ್ಲಂ ಬೋರ್ಡ್. ದಾಖಲೆ ಸಮೇತ ಕೊಡ್ತೀನಿ ನಾನು. ಒಬ್ರು 3 ಹಕ್ಕುಪತ್ರ ತಗೊಂಡ್ರ ತಮ್ಮ ಮನ್ಯಾಗ, ಮಗಳಿಗೆ ಅಳಿಯಾಗ, 2 ಹೆಣ್ಮಕ್ಳು ಒಬ್ಬ ಮಗಗ. ಅಧ್ಯಕ್ಷರು ನಗರಸಭೆ ಅಧ್ಯಕ್ಷರು ಅಂದ್ರೆ ಜನರ ಉದ್ಧಾರ ಮಾಡಕ್ಕೆ ಇವ್ರು ಜನಪ್ರತಿನಿಧಿಗಳಾಗ್ಯಾರ. ಅದರಲ್ಲಿ ಹಲವಾರು ಮೆಂಬರು ಸದಸ್ಯರು ಕೂಡ ಸ್ಲಂ ಬೋರ್ಡ್ ಹಕ್ಕುಪತ್ರ ತಗೊಂಡಿದ್ದಾರೆ. ಇದನ್ನ ನಾನು ಸರ್ಕಾರಕ್ಕೆ ತನಿಖೆಗೆ ಬರೀತೀನಿ. ಇವ್ರು ಕೂಡಲೇ ಇವ್ರ ಸದಸ್ಯತ್ವದಿಂದ ಇವ್ರು ರದ್ದಾಗ್ಬೇಕು. ಯಾಕಂದ್ರೆ ದುರುಪಯೋಗ ಮಾಡ್ಕೋಬಾರ್ದು. ಇವ್ರ ಕೈಯಾಗ ಆಡಳಿತ ಕೈಯಾಗ ಕೊಟ್ರೆ ಕಚೇರಿ ತುಂಬಾ ಹೇಲ್ ಮಾಡಿದ್ರಂತ. ಕಚೇರಿ ತುಂಬಾ ಹೇರಿಕೆ ಮಾಡೋ ಕೆಲಸ ಇವ್ರು ಭಾರತೀಯ ಜನತಾ ಪಕ್ಷದವ್ರು ಮಾಡ್ಯಾರ ಇಳಕಲ್ ನಗರಸಭೆ. ಇದೊಂದು ಹಗರಣ ಬೈಲಿಗೆ ಬರುತ್ತ. ಏನು ಸ್ಲಂ ಬೋರ್ಡ್ ನಲ್ಲಿ ಅಕ್ರಮವಾಗಿ ಹಕ್ಕುಪತ್ರಗಳನ್ನ ತಮ್ಮ ವೈಯಕ್ತಿಕ ಮಕ್ಕಳ ಹೆಸರಲ್ಲೇ ಹಕ್ಕುಪತ್ರಗಳ ತಗೊಂಡಿದ್ದಾರೆ. ಅದರಲ್ಲಿ ಮಾಜಿ ಅಧ್ಯಕ್ಷರು ಅದಾರ, ಸದಸ್ಯರು ಅದಾರ, ಬಹಳ ಜನ ಅದಾರ. ಸಂಪೂರ್ಣ ಅದನ್ನ ಒಂದು ವಿವರ ಪಟ್ಟಿ ಮಾಡಿದ್ದೀನಿ, ಸರ್ಕಾರಕ್ಕೆ ತನಿಖೆಗೆ ಹಾಕ್ತೀನಿ. ಅವ್ರಿಗೆ ಸರ್ಕಾರಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೋತೀನಿ ಮತ್ತು ಸ್ಲಂ ಬೋರ್ಡಿನ ಅಧಿಕಾರಿಗಳಿಗೆ ಕೂಡ ಮನವಿ ಮಾಡ್ಕೋತೀನಿ. ತಕ್ಷಣ ಎತ್ತೆತ್ಕೊಂಡು ಯಾರ್ಯಾರು ಅಕ್ರಮವಾಗಿ ಹಕ್ಕುಪತ್ರ ಪಡೆದಾರ ಅವ್ರು ರದ್ದಾಗಬೇಕು. ಅವ್ರ ಮೇಲೆ ಕ್ರಮ ಜರುಗಬೇಕು. ಕ್ರಮ ಆಗ್ಬೇಕಲ್ಲ. ಸರ್ಕಾರದ ಆಸ್ತಿ ನಾವು ಜನಪ್ರತಿನಿಧಿಗಳು ಮಾಡ್ಕೊಳಕ್ ನಮಗೆ ಇರೋದಿಲ್ಲ. ಅಂದ್ರೆ ಒಂದು ನಿಯಮಗಳದಾವ, ಕಾನೂನುಗಳದಾವ. ಅದು ಅರಿವಿಲ್ಲಾರದ ಕೆಲಸ ಅಧ್ಯಕ್ಷ ಆಗಿ ಇರೋಂತ ಅಧ್ಯಕ್ಷ, ದೊಡ್ಡ ಅಧ್ಯಕ್ಷ. ಏನು ಅಧ್ಯಕ್ಷ ಪದವಿ ಕೊಟ್ಟು MLA ಗಿರಿ ಕೊಟ್ಟ ತಕ್ಷಣ ಮೈಯಾಗ ಹೆಬ್ಬಾಕ್ ಎಲ್ಲೋ ದುರಾಡಳಿತ ಮಾಡೋದಕ್ಕೆಲ್ಲ ಜನ ನಮ್ಗೆ ಆಶೀರ್ವಾದ ಮಾಡಿ ಜನರಿಗೆ ಕಳಿಸಿದ್ದು, ಇಲ್ಲಿ ಕುರ್ಚೆ ಕೊಟ್ಟಿದ್ದಕ್ಕೆ. ಇವರಿಗೆ ನಗರಸಭೆ ಅಧ್ಯಕ್ಷರು, ನಗರಸಭೆ ಮೆಂಬರ್ ಮಾಡಿದ ತಕ್ಷಣ ಜನರಿಗೆ, ಪಾಪ ಫಲಾನುಭವಿಗಳಿಗೆ, ಬಡವರಿಗೆ, ಸ್ಲಂನಾಗಿರೋಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಕ್ ಕೊಟ್ರ ಇವರು ತಮ್ಮ ಸ್ವಂತ ಮಕ್ಕಳ ಹೆಸರನ್ನೇ ತಗೊಂಡಾರ. ಅದಕ್ಕೆ ಅವ್ರ ಮೇಲೆ ತನಿಖೆ ಆಗಬೇಕು. ಅವ್ರ ಸದಸ್ಯತ್ವ ರದ್ದು ಮಾಡೋದಕ್ಕೆ ನಾನು ಸರ್ಕಾರಕ್ಕೆ ಪತ್ರ ಬರೀತೀನಿ, ಕಳಿಸ್ತೀನಿ, ದಾಖಲೆ ಕೊಡ್ತೀನಿ ನಿಮಗೆ.
ಅವ್ರು ಯಾರ್ಯಾರ ಮಕ್ಕಳು ನೀವೇ ಚೆಕ್ ಮಾಡ್ಕೊಳ್ಳಿ.